ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತು ನಸಿಕ್ನಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಆಗಲೇ ಟೈಮ್ 5:30 ಆಗೈತಿ. ನಮ್ಮದು ಒಂದು ಸ್ವಲ್ಪ ಟೈಮ್ ಒಂದು 10-15 ನಿಮಿಷ ಮುಂದೈತಿ. ಈಗ 5:30 ಆಗೈತಿ ಕರೆಕ್ಟ. ಇವತ್ತು ದಸರಾ ಹಬ್ಬ, ಅದಕ್ಕೆ ಇವತ್ತು ಸ್ವಲ್ಪ ಜಲ್ದಿನೇ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕಂಥೇಳಿ ನೀವು ನೋಡ್ಬೋದು. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ಬೋದು. ಇನ್ನು ಈಗ ಜಸ್ಟ್ ಎದ್ದಿನ ಅಷ್ಟೇ. ಎದ್ದ ತಕ್ಷಣ ವಿಡಿಯೋನ ಆನ್ ಮಾಡಾಕತ್ತೀನಿ. ಯಾಕಂದ್ರೆ ಒಂದು ಸರಿನೂ ನಾನು ಈ ಥರ ರೂಟೀನ್ನ ತೋರಿಸಿಲ್ಲ. ನೋಡೋಣ ಹೆಂಗೆ ಹೋಗುತ್ತೋ ಹೆಂಗೆ ಗೊತ್ತಿಲ್ಲ ಬ್ಲಾಗ್. ಈಗಂತೂ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಓಕೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಓಕೆ, ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಓಕೆ, ಈಗ ಮೊದಲಿಗೆ ನಾನು ಕೂದಲೆಲ್ಲ ಮೇಲ್ಕಟ್ಟಿ ಫುಲ್ ಎಣ್ಣೆ ಎಲ್ಲ ಹಾಕಿಬಿಟ್ಟಿದ್ದೆ ನಿನ್ನೆ ತಲೆಗೆ. ಮತ್ತು ಇವತ್ತು ಶಾಂಪೂ ಎಲ್ಲ ಹಾಕಿ ಹೇರ್ ವಾಶ್ ಮಾಡಿದ್ರೆ ಆಯ್ತು ಅಂಥೇಳಿ. ಅದಕ್ಕೆ ಮೊದಲಿಗೆ ಇವಾಗ ಬ್ರಷ್ ಎಲ್ಲ ಮಾಡ್ಕೊಂಡು ಬಂದು ಕಸ ಎಲ್ಲ ಗುಡಿಸ್ಕೊಳತ್ತೀನಿ. ಎಲ್ಲ ರೂಮ್ ಒಂದೊಂದಾಗಿ ಎಲ್ಲ ರೂಮ್ನು ಗುಡಿಸ್ಕೊಂಡು ಬರತ್ತೀನಿ. ಇದಾದಮೇಲೆ ಮತ್ತೆ ಮನೆಯೆಲ್ಲ ಒರೆಸ್ಬೇಕು. ಓಕೆ, ಆದಿತ್ಯ ಮತ್ತು ರಾಜು ಅವರಿಬ್ಬರು ಮಕ್ಕೊಂಡಾರ, ಅಪ್ಪ ಮಗ ಇಬ್ಬರು ಮಕ್ಕೊಂಡಾರ. ಅದಕ್ಕೆ ಹೀಗೆ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಯ್ತು ಅಂಥೇಳಿ ಇವತ್ತು ಜಲ್ದಿನೇ ಎದ್ದೀನಿ. ಡೈಲಿ ಇದೇ ಥರ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತು ದಸರಾ ಹಬ್ಬ ಆಗಿರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಇರ್ತಾವೆ. ಅದಕ್ಕೆ ಆದಿತ್ಯ ಏಳುವಷ್ಟರೊಳಗೆ ಎಲ್ಲನೂ ಮುಗಿಸ್ಕೋಬೇಕಂಥೇಳಿ ಸ್ವಲ್ಪ ಜಲ್ದಿ ಎದ್ದೀನಿ. ಡೈಲಿ ಇಷ್ಟು ಜಲ್ದಿ ಏನು ಏಳಂಗಿಲ್ಲ. 6:30-7 ಗಂಟೆ ಹಬ್ಬ ಅಂದರೆ ಕೆಲವೊಂದು ಸರಿ. ಯಾಕಂದ್ರೆ ಆದಿತ್ಯ ರಾತ್ರಿ ಜಲ್ದಿ ಮಲ್ಕೊಳ್ಳಲ್ಲ. 12 ಗಂಟೆ, 12:30, 11:30 ಈ ಥರ ಮಲ್ಕೋತಾನೆ. ಯಾಕಂದ್ರೆ ನಮಗೆ ನಿದ್ದೆನೇ ಇರೋಂಗಿಲ್ಲ. ಆವಾಗ ಬೆಳಗ್ಗೆ ಡೈಲಿ ನಾನು ಸ್ವಲ್ಪ ಲೇಟಾಗಿ ಹೇಳ್ತೀನಿ. 7:30-7 ಗಂಟೆ ಈ ಥರ ಹೇಳ್ತೀನಿ. ಇವತ್ತು ಸ್ವಲ್ಪ ಜಲ್ದಿನೇ ಎದ್ದೀನಿ. ಯಾಕಂದ್ರೆ ಮತ್ತು ಆದಿತ್ಯ ಎದ್ರೆ ಕೆಲಸ ಮಾಡಿಸ್ಕೊಡಲ್ಲ. ಅದಕ್ಕೆ ಎಲ್ಲನೂ ಮಾಡ್ಕೊಳತ್ತೀನಿ, ನೀವು ನೋಡ್ಬೋದು. ಓಕೆ, ಇವತ್ತಿನ ಬ್ಲಾಗ್ ಹೆಂಗಿರ್ತದೆ ಅಂಥೇಳಿ ಸ್ಟಾರ್ಟ್ ಮಾಡೀನಿ. ಓಕೆ, ಇವತ್ತು ವಿಜಯದಶಮಿ, ದಸರಾ ಹಬ್ಬ. ಇವತ್ತು ಪೂಜೆ ಎಲ್ಲ ಮಾಡ್ಕೋಬೇಕು. ಹೂವೆಲ್ಲ ನಿನ್ನೆನೇ ಎಲ್ಲ ಹೂವು ಮತ್ತು ಕಾಯಿ ಮತ್ತು ಎಲ್ಲನೂ ತರಿಸಿ ಇಟ್ಕೊಂಡಿನಿ. ಸ್ವಲ್ಪ ಸ್ವೀಟ್ ಎಲ್ಲ ತರಿಸಿದ್ದೆ. ರಾಜೂರು ಎಲ್ಲ ತೊಗೊಂಡು ಬಂದಿದ್ದರು. ಓಕೆ, ನೋಡ್ಬೋದು ಇಲ್ಲಿ ಹೊರಗಡೆ ಮನಿ ಪ್ಲ್ಯಾಂಟ್ ಎಷ್ಟು ಚಂದ ಆಗ್ಯದ ಅಂಥೇಳಿ ನೀವು ನೋಡ್ಬೋದು. ನೋಡಿರಿ, ಎಲೆ ಎಲ್ಲ ಎಷ್ಟು ಚಂದ ಫುಲ್ ಹಸಿರಾಗಿ ಒಂಥರ. ಇದ್ರೊಳಗೆ 2 ಬಳ್ಳಿ ಅದಾವೆ, ಮಿಕ್ಸ್ ಆಗೈತಿ. ಇದು ಯಾವ್ದು ಅಂಥೇಳಿ ನನಗೆ ಗೊತ್ತಿಲ್ಲ. ನಾನು ತಂದಿರೋದು ಇಲ್ಲಿ 2 ಕಲರ್ ಕಾಣ್ತೈತಲ್ಲ, ಒಂದು ಸ್ವಲ್ಪ ವೈಟು ಮತ್ತು ಗ್ರೀನ್. ಅದು ಮನಿ ಪ್ಲ್ಯಾಂಟ್ನ ತೊಗೊಂಡು ಬಂದಿದ್ದು. ಮತ್ತು ಇದು ಒಂದು ಎಕ್ಸ್ಟ್ರಾ ಬಳ್ಳಿ ಅದರೊಳಗೆ ಆಗಿಬಿಟ್ಟೈತಿ, ಗೊತ್ತಿಲ್ಲ ಯಾವುದಂತೇಳಿ. ಅದು ಅದ್ರ ಜೊತೆ ಮಸ್ತ್ ಕಾಣತ್ತಿತ್ತು. ಫುಲ್ ಎಷ್ಟು ಚಂದ ಎಲ್ಲ ಚಿಗುರಿತ್ತು. ಅದೆಲ್ಲ ಎಲೆ ಎಲ್ಲ ಎಷ್ಟು ಫ್ರೆಶ್ಶಾಗಿ ಕಾಣಿಸತ್ತಿತ್ತು ಬೆಳಿಗ್ಗೆ ಎದ್ದು ಕೂಡಲೇ. ಅದನ್ನ ಒಂದು ಸ್ವಲ್ಪ ವಿಡಿಯೋ ತೊಗೊಂಡೆ ಅಷ್ಟೇ. ಓಕೆ, ಕಸ ಎಲ್ಲ ಗುಡಿಸಿದ್ದಾಯಿತು. ಈಗ ಮನೆಯೆಲ್ಲ ಒರೆಸ್ಕೋಬೇಕಂಥೇಳಿ ಆಗಲೇ ನಾನು ಒಂದು ಸ್ವಲ್ಪ ಫಿನೈಲ್ ಎಲ್ಲ ಹಾಕಿದ್ದೆ ಮನೆ ಒರ್ಸೋಕೆ ಬಕೆಟ್ ಒಳಗೆ. ಮತ್ತು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ಹಾಕೋಬೇಕಂತ. ಉಪ್ಪು ಹಾಕೊಳ್ಳೋದ್ರಿಂದ ಏನೋ ಒಂಥರ ಮನೆ ಒಳಗೆ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಇರ್ತೈತಂತ ಕೇಳ್ಪಟ್ಟಿದ್ದೆ. ಅದಕ್ಕೆ ಅದನ್ನು ಆವಾಗಿಂದನೂ ಎಷ್ಟೊಂದು ದಿನ ಆಯ್ತು ಅದೇ ಫಾಲೋ ಮಾಡತ್ತೀನಿ ನಾನು. ಮನೆಯೆಲ್ಲ ಒರೆಸ್ಕೊಳ್ಳುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಒರೆಸ್ತೀನಿ. ಓಕೆ, ಈಗೆಲ್ಲ ಮನೆಯೆಲ್ಲ ಒರೆಸ್ಕೊಂಡು ಬರ್ತೀನಿ. ಒಂದೊಂದು ರೂಮಾಗಿ ಒರೆಸ್ಕೊಂಡು ಬರ್ತೀನಿ. ಆದಿತ್ಯ ಒಂದು ಸ್ವಲ್ಪ ಜಾಸ್ತಿ ಸೌಂಡ್ ಮಾಡಿದರೆ ಎದ್ದು ಬಿಡ್ತಾನೆ ಅಂಥೇಳಿ ಹಾಗೆ ಮಾಡ್ಕೊಳತ್ತಿದ್ದೆ. ಇಲ್ಲಿ ನಮ್ಮ ಮನೆ ಮುಂದೆನೇ ಗುಡಿಯೆಲ್ಲ, ದೇವ್ರ ಗುಡಿಯೆಲ್ಲ ಇರೋದ್ರಿಂದ ಹಾಡೆಲ್ಲ ಹಾಕಿದ್ರಲ್ಲ, ಹೀಗಾಗಿ ನಾನೇನು ಮಾತಾಡೋಕ್ಕೂ ಹೋಗಲಿಲ್ಲ. ಮತ್ತು ಅದರ ಸೌಂಡು ವಾಲ್ಯೂಮು ಕೊಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಕಾಪಿರೈಟ್ ಎಲ್ಲ ಬರ್ತೈತಲ್ಲ, ಇಲ್ಲಿ ಸಾಂಗ್ ಎಲ್ಲ ಹಾಕಿದ್ರು ದೇವ್ರದ್ದು. ಅದಕ್ಕೆ ಹೀಗಾಗಿ ಮ್ಯೂಟ್ ಮಾಡೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡತ್ತೀನಿ. ಓಕೆ, ಅವೆರಡು ರೂಮ ಒರೆಸ್ಕೊಂಡಿದ್ದಾಯಿತು. ಕಿಚನ ಮತ್ತು ಬೆಡ್ರೂಮ ಮತ್ತು ಆ ಬೆಡ್ರೂಮ್ ಎಲ್ಲ ಒರೆಸ್ಕೊಂಡಿದ್ದಾಯಿತು. ಮತ್ತು ಈಗ ಹಾಲ್ ರೂಮ್ನ ಒರೆಸ್ಕೊಂಡು ಬರತ್ತೀನಿ. ಓಕೆ, ಮನೆಯೆಲ್ಲ ಒರೆಸ್ಕೊಂಡು ಮತ್ತು ನೀರಿಗೆಲ್ಲ ಇಟ್ಟೀನಿ. ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಬರ್ತೀನಿ. ಅದೆಲ್ಲ ಆದಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ. ಪ್ಲೀಸ್ ವಿಡಿಯೋನ, ಈ ಬ್ಲಾಗ್ನ ಎಂಡ್ವರೆಗೂ ನೋಡ್ರಿ ಅಂತ ಹೇಳಿ ಕೇಳ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಡೈಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಓಕೆ, ಬ್ಲಾಗ್ ಕಂಟಿನ್ಯೂ ಆಗೈತಿ, ನೋಡಿರಿ.
ಓಕೆ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ಸ್ವಲ್ಪ ನಂದು ಸ್ಕಿನ್ ಕೇರ್ ಮಾಡ್ಕೊಂಡು ಬಿಡ್ತೀನಿ. ಏನಿಲ್ಲ, ನಾನು ಸಿಂಪಲ್ ಸ್ಕಿನ್ ಕೇರ್ ಏನಿಲ್ಲ, ಒಂದು ಸಿರಮ್ನ ಯೂಸ್ ಮಾಡತ್ತೀನಿ. ಮೊದಲಿಗೆ ಸಿರಮ್ ಎಲ್ಲ ಹಾಕಿ ಮತ್ತು ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಹಾಕಿದರೆ ಮುಗೀತು. ಒಂದು ಹನಿ ಮೇಲೆ ಒಂದು ಬಿಂದು ಇಟ್ಟರೆ ಮುಗೀತು ನಂದಿಷ್ಟೇ ಸ್ಕಿನ್ ಕೇರ್. ಓಕೆ, ಈಗ ಮೊದಲಿಗೆ ಸಿರಮ್ ಹಾಕ್ಕೊಳತ್ತೀನಿ. ಓಕೆ, ಈಗ ಸಿರಮ್ ಹಚ್ಕೊಂಡಿದ್ದಾಯಿತು ಮತ್ತು ಈಗ ಮಾಯಿಶ್ಚರೈಸರ್ನ ಯೂಸ್ ಮಾಡತ್ತೀನಿ. ನಂದು ಮಾಯಿಶ್ಚರೈಸರ್ ಖಾಲಿಯಾಗಿಬಿಟ್ಟೈತಿ. ಅದಕ್ಕೆ ಪಾಪ ಆದಿತ್ಯಂದು ಹಿಮಾಲಯ ಒಂದು ಫೇಶಿಗೆ ಹಚ್ತೀನಲ್ಲ ಆ ಕ್ರೀಮು, ಅದನ್ನೇ ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡತ್ತೀನಿ. ಮತ್ತು ಏನೂ ಮಾಡೋಕ್ಕಾಗಲ್ಲ, ಅದು ಖಾಲಿಯಾಗಿತ್ತು, ತರಿಸ್ಬೇಕು. ಮತ್ತು ನಾನು ಸೆಟಾಫಿಲ್ ಮಾಯಿಶ್ಚರೈಸರನ್ನು ಯೂಸ್ ಮಾಡ್ತೀನಿ. ಅದು ಖಾಲಿಯಾಗಿತ್ತಲ್ಲ, ಹಿಂಗಾಗಿ ಆದಿತ್ಯಂದು ಹಚ್ಕೊಳತ್ತೀನಿ. ಓಕೆ, ಇಷ್ಟೇ ನಂದು ಸ್ಕಿನ್ ಕೇರ್, ಸಿಂಪಲ್. ಓಕೆ, ನೋಡ್ರಿ ನೀವು, ಇಷ್ಟೇ ಸ್ಕಿನ್ ಕೇರ್. ಈಗ ಒಂದು ಬಿಂದಿ ಇಟ್ಕೊಂಡ್ರೆ ಆಯ್ತು. ಓಕೆ, ಈಗ ಅದಾದಮೇಲೆ ಮತ್ತೆ ದೇವ್ರ ಪೂಜೆ ಎಲ್ಲ ಮಾಡಬೇಕು. ಈಗ ದೇವ್ರ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತೀನಿ, ಯಾಕಂದರೆ ಇನ್ನೂ ಟೈಮ್ ಐತಿ. ಇದೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ನಾನು ಸ್ನಾನ ಮಾಡಿ ರೆಡಿ ಆಗೋಷ್ಟರೊಳಗೆ ಟೈಮ್ ಆಗಲೇ 8 ಆಗಿತ್ತು. ಅದಕ್ಕೆ ಇನ್ನೂ ಟೈಮ್ ಐತಿ. ಇಷ್ಟು ಜಲ್ದಿ ಏನು ಹೇಳಲ್ಲ ಆದಿತ್ಯ, 9 ಗಂಟೆಗೆಲ್ಲ ಹೇಳ್ತಾನೆ, ನೀವು ನೋಡ್ಬೋದು. ಅದಾದಮೇಲೆ ಪೂಜೆ ಮಾಡೋದೇನು ತೋರ್ಸೋಕೆ ಹೋಗಲಿಲ್ಲ ನಾನು. ಪೂಜೆ ಎಲ್ಲ ಆದಮೇಲೆ ಇನ್ನೂ ಊದಿನ ಕಡ್ಡಿ ಎಲ್ಲ ಏನು ಹಚ್ಚಿದ್ದಿಲ್ಲ. ಸ್ವೀಟೆಲ್ಲ ತಂದಿದ್ರಲ್ಲ, ಒಂದು ಸ್ವಲ್ಪ ಎಡೆಗೆ ಸ್ವೀಟೆಲ್ಲ ಇಟ್ಬಿಟ್ರಾಯ್ತು ದೇವ್ರ ಮುಂದೆ. ಮತ್ತು ಒಂದು ಸ್ವಲ್ಪ ಸಜ್ಕಾನು ಮಾಡಿದ್ದೆ, ಸಿರೆ ಎಲ್ಲ ಮಾಡಿದ್ದೆ ದೇವ್ರ ಎಡೆಗೆಲ್ಲ. ಅದನ್ನು ನೈವೇದ್ಯ ಇಟ್ಟು ಮತ್ತು ಸ್ವಲ್ಪ ಸ್ವೀಟೆಲ್ಲ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಹೂವು ಎಲ್ಲ ರೋಜೆಲ್ಲ ಇಟ್ಟು ದೇವ್ರಿಗೆ. ಇಷ್ಟೇ ಸಿಂಪಲ್ ಪೂಜೆ ನಂದು. ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಮುಗೀತು ಇವತ್ತಿಂದ ದಸರಾ ಹಬ್ಬದ ಪೂಜೆ. ಇನ್ನೇನು ಇಲ್ಲ, ಸಾಯಂಕಾಲ ಎಲ್ಲ ಬನ್ನಿ ಕೊಡೋದು ಎಲ್ಲ ಸ್ಟಾರ್ಟ್ ಆಕೈತಿ. ಓಕೆ, ಆವಾಗ ಆದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಓಕೆ, ಈಗ ಎಡೆ ಎಲ್ಲ ಇಟ್ಟು ದೇವ್ರ ಮುಂದೆ ಅಗರಬತ್ತಿ ಎಲ್ಲ ಹಚ್ಚಿ ಕಾಯೆಲ್ಲ ಒಡೆದಿದ್ದಾಯಿತು. ಓಕೆ, ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ನಾಷ್ಟ ಎಲ್ಲ ಮಾಡಿಕೊಂಡು ಮತ್ತು ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಓಕೆ, ಮತ್ತು ಸಂಜೆ ಬನ್ನಿ ಎಲ್ಲ ಕೊಡೋವಾಗ ಮತ್ತು ಅವಾಗೂ ಸ್ವಲ್ಪ ವಿಡಿಯೋ ಎಲ್ಲ ನೋಡಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಓಕೆ, ಸಿಂಪಲ್ಲಾಗೇ ಮಾಡ್ತಾರೆ. ಮತ್ತು ಅಲ್ಲಿ ಸಂಜೆ ಪಾಲ್ಕಿ ಜೊತೆ, ಈ ಪಾಲ್ಕಿ ಎಲ್ಲ ಹೋಗ್ತೈತಿ, ದೇವ್ರ ಪಾಲ್ಕಿ ಜೊತೆ ಅಲ್ಲಿ ಬನ್ನಿ ಗಿಡಕ್ಕೆಲ್ಲ ಹೊಕ್ಕಾರ. ವರ್ಷ ಹೋಗ್ತೀವಿ, ಅವಾಗ ಹೋಗುವಾಗ ಆದರೆ ವಿಡಿಯೋನ ಮಾಡಿ ತೋರಿಸ್ತೀನಿ. ಓಕೆ, ಅಲ್ಲಿ ವಿಡಿಯೋ ಮಾಡೋಕ್ಕಾದ್ರೆ ಅಲ್ಲಿನೂ ವಿಡಿಯೋ ಮಾಡ್ತೀನಿ. ಓಕೆ, ಮತ್ತು ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಗಲೇ ಟೈಮು 12 ಗಂಟೆ ಆಗೈತಿ. ಬೆಳಿಗ್ಗೆ 5:30ಗೆ ಎದ್ದಿದ್ದು ಇಲ್ಲಿವರೆಗೂ ಬರೀ ಕೆಲಸ ಅದೇ ಆಯಿತು, ಸಾಕಾಗೋಯ್ತು. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಓಕೆ, ಆದಿತ್ಯಗೂ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ರೆಡಿ ಮಾಡಿಸಿ ಮತ್ತು ಅವನಿಗೊಂದು ಸ್ವಲ್ಪ ನಾಷ್ಟ ಎಲ್ಲ ಮಾಡಿಸಿ ಈಗ ಅವನು ಆಟ ಆಡತ್ತಾನ. ಓಕೆ, ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ TV ನೋಡ್ಕೊಂಡು ಮತ್ತು ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಮತ್ತು ಇನ್ನೂ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.
ಹಾಗೆ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಬನ್ನಿ ಕೊಟ್ಟು ಬಂಗಾರದಂಗಿರೋನು ಅಂತೇಳಿ ಹೇಳ್ತಾ ಮತ್ತೆ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಓಕೆ ಫ್ರೆಂಡ್ಸ್, ಇದು ಮತ್ತೆ ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಇಲ್ಲಿ ಕೆಳಗೆ ಬಂದಿದೆ ಆದಿತ್ಯ ಸೈಕಲೆಲ್ಲ ಆಡತಾನ, ನೀವು ನೋಡ್ಬೋದು. ಓಕೆ, ಅವನ ಗಾಡಿಗೆಲ್ಲ ಪೂಜೆ ಮಾಡಿತ್ತು. ಆಗಲೇ ಇವತ್ತು ಆಯುಧ ಪೂಜೆದ್ದು ಇವತ್ತು ಬ್ಲಾಗ್ ಇದ್ರ ಜೊತೆನೆ ಹಾಕಾತೀನಿ ನಾನು. ಯಾಕಂದರೆ ಆಯುಧ ಪೂಜೆದ ದಿನವೇ ಇದನ್ನೆಲ್ಲ ಗಾಡಿ ಎಲ್ಲ ಪೂಜೆ ಎಲ್ಲ ಮಾಡಿತ್ತು. ಅದನ್ನು ಸ್ವಲ್ಪ ವಿಡಿಯೋನ ತೊಗೊಂಡಿದ್ದೆ, ಇದ್ರ ಜೊತೆನೇ ಆ್ಯಡ್ ಮಾಡತ್ತೀನಿ. ಓಕೆ, ಆದಿತ್ಯನ ಗಾಡಿಗೂ ಎಲ್ಲ ಪೂಜೆ ಎಲ್ಲ ಹೂವು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಅವ್ರ ದೊಡ್ಡಪ್ಪ ಎಲ್ಲ ಪೂಜೆ ಮಾಡಿದರು. ಅದಾದಮೇಲೆ ಆವಾಗಲೇ ಜೀಪ್ ಮತ್ತು ಗಾಡಿ ಮತ್ತು ಆದಿತ್ಯನ ಗಾಡಿ ಮತ್ತು ಸ್ಕೂಟಿ ಅದೆಲ್ಲದಕ್ಕೂ ಪೂಜೆ ಮಾಡಿದ್ದಾಗಿತ್ತು. ಮತ್ತು ಇದು ರಾಜು ಅವರು ಮತ್ತು ಆಫೀಸ್ಗೆ ಹೋಗಿರ್ತಾರಲ್ಲ, ಅವರು ಬರೋದು ಸ್ವಲ್ಪ ರಾತ್ರಿ ಲೇಟೇ ಆಕೈತಿ. ಇವತ್ತು ಸ್ವಲ್ಪ ಜಲ್ದಿನೇ ಬಂದಿದ್ರು ಪೂಜೆ ಮಾಡ್ಬೇಕಂತೇಳಿ. ಆಗಲೇ ಎಲ್ಲ ಗಾಡಿಗೂ ಪೂಜೆ ಆಗಿತ್ತು. ಇದು ಒಂದು ಅವರು ಬೈಕ್ ಒಯ್ದಿರ್ತಾರಲ್ಲ, ಇದು ಒಂದು ಬೈಕ್ ಒಯ್ದಿದ್ರಲ್ಲ, ಹೀಗಾಗಿ ಮನೆಗೆ ತಂದು ಅದನ್ನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡತ್ತಿದ್ರು. ಆಗಲೇ ಎಲ್ಲ ಗಾಡಿದು ಎಲ್ಲ ಪೂಜೆ ಮುಗಿಸಿದ್ದಾಗಿತ್ತು. ಇನ್ನು ಇದು ಒಂದು ಉಳ್ಕೊಂಡಿತ್ತಲ್ಲ, ಆವಾಗಲೇ ಅವ್ರ ಅಣ್ಣ ಅವರು ಪೂಜೆ ಎಲ್ಲ ಮಾಡಿದರು. ಇವ್ರು ಸ್ವಲ್ಪ ಲೇಟ್ ಆಗುತ್ತಲ್ಲ, ಹೀಗಾಗಿ ಸ್ವಲ್ಪ ಮಾಡೋಕ್ಕಾಗಂಗಿಲ್ಲ, ಸ್ವಲ್ಪ ಲೇಟಾಗೇ ಬರ್ತಾರಲ್ಲ, ಹೀಗಾಗಿ ಮಿಕ್ಕಿದ ಗಾಡಿ ಎಲ್ಲದ್ದು ಆವಾಗಲೇ ಪೂಜೆ ಎಲ್ಲ ಮಾಡಿದ್ದಾಗಿತ್ತು. ಮತ್ತು ಇದು ಒಂದು ಬೈಕ್ ಇನ್ನೂ ಮಾಡಿರಲಿಲ್ಲಲ್ಲ, ರಾಜು ಅವ್ರು ತೊಗೊಂಡು ಹೋಗಿರ್ತಾರೆ. ಮತ್ತು ಅವ್ರು ಬಂದ ಮೇಲೆ ಎಲ್ಲ ಗಾಡಿ ಎಲ್ಲ ತೊಳೆದು ಪೂಜೆನ ಮಾಡ್ಕೊಳತ್ತಾರೆ. ಆವಾಗ ಇದನ್ನು ಒಂದು ಸ್ವಲ್ಪ ವಿಡಿಯೋ ತೊಗೊಂಡಿದ್ದಷ್ಟೇ. ಓಕೆ, ನೋಡ್ಬೋದು ನೀವು ಆದಿತ್ಯ ಏನು ಮಾಡತ್ತಾನಂತೇಳಿ. ಹೂವೆಲ್ಲ ಕಿತ್ತಿ ಹಾಕತ್ತಿದ್ದ. ಈ ಗಾಡಿದು ಒಂದು ಪೂಜೆನ ಮುಗಿಸ್ಕೊಂಡ್ವಿ. ಆಗಲೇ ಟೈಮ್ 8:30 ಆಗಿತ್ತು. ರಾಜು ಅವ್ರು ಬಂದು ಪೂಜೆ ಮಾಡೋಷ್ಟ್ರೊಳಗೆ ಲೇಟೇ ಆಯಿತು. ಆದಿತ್ಯ ಅಂತೂ ಒಂದು ಏನಾರು ಕಿತಾಪತಿ ಮಾಡ್ತಾನೆ ಇರ್ತಾನೆ ಅವನಂತೂ. ಈಗ ನೋಡ್ಬೋದು ಅಲ್ಲಿ ಹಾರ ಹಾಕತ್ತಾರೆ, ಎಲ್ಲ ಹೂವೆಲ್ಲ ಕಿತ್ತಿ ಹಾಕತ್ತಿದ್ದ ಅವನು. ಮಂತ್ರ ಹೇಳಪ್ಪ, ತರ್ಸಿದೆ. ಹಾ, ಇದು ಈ ಕೀಟೆ ಐತಿ, ಹಗುರ್ ಐತಿ, ಅಜ್ಜಿಲ್ಲ. ಹೌದು, ಈ ಗಂಟಿ ಭಾಳ ತುಟ್ಟಿ ಅಪ್ಪ. ಮತ್ತು ಫೋಟೋದು ತರಿಸಿದ್ದಿಲ್ಲಲ್ಲ, ಮತ್ತು ತಂದೆ ಎಲ್ಲ ನೀರು ಬಿಟ್ಟಿತ್ತಲ್ಲ, ಮತ್ತು 2 ಫೋಟೋ, 1 ಗಂಟಿ, ಕಾಯಿ ಮತ್ತು ಹೂವು ತರಿಸಿದೆ. ಗಾಡಿಗೂ ನೋಡಿ ಕಾಯಿ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಬನ್ನಿ ಕೊಡೋದೆಲ್ಲ ಏನೂ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದು ನೆನಪೇ ಆಗಲಿಲ್ಲ ನನಗೆ. ಅವಸರೊಳಗೆಲ್ಲ ರೆಡಿ ಆಗಿಬಿಟ್ಟು ಇಲ್ಲೇ ಎಲ್ಲ ಬನ್ನಿ ಎಲ್ಲ ಕೊಟ್ಟೆ. ವಿಡಿಯೋ ಮಾಡೋದೇ ಫುಲ್ ನೆನಪೇ ಇಲ್ಲ. ಅದೆಲ್ಲ ಆದಮೇಲೆ ನೆನಪಾಯಿತು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.